Welcome, dear friends. In today's class, let us discuss another income which is exempt from tax under Section 10. The income is House Rent Allowance, HRA, Section 10(13)(a). Usually, see, HRA is paid by the employer to the employee. While calculating the salary income of an employee, HRA is partially taxable. That means out of the amount received, some amount is exempt and the remaining amount becomes taxable. Okay. What is the amount that is exempt from tax? According to Section 10(13)(a), the least of the following is exempt. Okay. Actual HRA received. Number 2, 40% of salary. 50% in the case of 4 metros, that is Mumbai, Delhi, Kolkata and Chennai. And number 3 is actual rent paid minus 10% of salary. Okay. ಸೊ ಈ ಮೂರರಲ್ಲಿ ಯಾವುದು ಕಡಿಮೆ ಇದೆಯೋ ಅದು ಎಕ್ಸೆಂಪ್ಟ್ ಆಗುತ್ತೆ. ಉಳಿದಂತಹ HRA ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಯಾವ್ದ್ಯಾವುದು ಮೂರರಲ್ಲಿ? ಮೂರು ಅಂತಂದರೆ ಒಂದು ಆ್ಯಕ್ಚುವಲ್ HRA ರಿಸೀವ್ಡ್, ಆ್ಯಕ್ಚುವಲ್ ಆಗಿ ಬಂದಂತಹ HRA. ಎರಡನೇದು ಸ್ಯಾಲರಿಯ 40%. ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಅಥವಾ ಚೆನ್ನೈದಲ್ಲಿ ಅಸಸಿ ವಾಸವಾಗಿದ್ದರೆ ಆಗ 40% ಬದಲಿಗೆ ಅದನ್ನು 50% ಆಫ್ ಸ್ಯಾಲ್ರಿ ಅಂತೇಳಿ ತೆಗೆದುಕೊಳ್ಬೇಕು. ಮೂರನೇದು ಅಸಸಿ ತಾನು ಉಳಿದುಕೊಂಡಂತಹ ಮನೆಗೆ ಕೊಡ್ತಾ ಇರುವಂತಹ ಬಾಡಿಗೆ, ಆ್ಯಕ್ಚುವಲ್ ರೆಂಟ್ ಪೇಯ್ಡ್ ಮೈನಸ್ ಸ್ಯಾಲರಿಯ 10%. ರೈಟ್. ಈ ಮೂರರಲ್ಲಿ ಯಾವುದು ಕಡಿಮೆ ಇದೆಯೋ ಅದು ಎಕ್ಸೆಂಪ್ಟ್ ಆಗುತ್ತೆ. ದ ರಿಮೈನಿಂಗ್ ಈಸ್ ಟ್ಯಾಕ್ಸಬಲ್. ಅಗೈನ್ ಯು ಸಿ, ಫಾರ್ ದಿಸ್ ಪರ್ಪಸ್, ಫಾರ್ ದಿ ಪರ್ಪಸ್ ಆಫ್ HRA, ನೋಡಿ ಅಲ್ಲೆಲ್ಲ ನಮಗೆ 40% ಆಫ್ ಸ್ಯಾಲ್ರಿ, 50% ಆಫ್ ಸ್ಯಾಲ್ರಿ, 10% ಆಫ್ ಸ್ಯಾಲ್ರಿ ಅಂತೇಳೆಲ್ಲ ಬಂತಲ್ಲ. ಓಕೆ. ಸೊ ಫಾರ್ HRA ಪರ್ಪಸ್, ಸ್ಯಾಲರಿ ಮೀನ್ಸ್ ಬೇಸಿಕ್ ಸ್ಯಾಲರಿ plus DA entering into retirement benefits plus commission paid on sales. Okay. ಸೊ ಸ್ಯಾಲರಿ ಅಂತಂದರೆ HRA ಉದ್ದೇಶಕ್ಕೆ ಸ್ಯಾಲರಿ ಅಂತಂದರೆ ಅದು ಯಾವುದ್ಯಾವುದನ್ನು ಒಳಗೊಂಡಿರುತ್ತೆ? ಬೇಸಿಕ್ ಸ್ಯಾಲರಿ, ಮೂಲ ವೇತನ. DA ಎಂಟರಿಂಗ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗ್ತಾ ಇರುವಂತಹ DAಯನ್ನು ಮಾತ್ರ ತಗೊಳ್ಬೇಕು. ಅಂದರೆ ಪ್ರಾಬ್ಲಮ್ನಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ DA ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಥವಾ DA ಫಾರ್ಮ್ಸ್ ಪಾರ್ಟ್ ಆಫ್ ಸ್ಯಾಲರಿ ಅಂಥೇಳಿ ಕೊಟ್ಟಿದ್ರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡಬೇಕು. ಸಿಂಪಲ್ ಆಗಿ DA ಅಷ್ಟೇ ಕೊಟ್ಟಿದ್ರೆ ಅದನ್ನು ಪರಿಗಣಿಸಬಾರ್ದು. ಓಕೆ. ಸೊ ಬೇಸಿಕ್ ಸ್ಯಾಲರಿ ಪ್ಲಸ್ DA ಎಂಟರಿಂಗ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ಸ್ ಪ್ಲಸ್ ಕಮಿಷನ್ ಪೇಯ್ಡ್ ಆಸ್ ಎ ಫಿಕ್ಸ್ಡ್ ಪರ್ಸೆಂಟೇಜ್ ಆನ್ ಟರ್ನ್ ಓವರ್, ಈ ಮೂರನ್ನು ಆ್ಯಡ್ ಮಾಡಬೇಕು. ಈ ಮೂರನ್ನು ಆ್ಯಡ್ ಮಾಡಿದರೆ ಅದೇನಾಗುತ್ತೆ? ಸ್ಯಾಲರಿ ಫಾರ್ ದಿ ಪರ್ಪಸ್ ಆಫ್ HRA ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು ಅಂತಂದರೆ, ಇಫ್ HRA ಈಸ್ ಫುಲ್ಲಿ ಟ್ಯಾಕ್ಸಬಲ್ ಇಫ್ ದಿ assessee resides in his own house or not paying any rent for the house in which he resides. ಅಸೆಸಿ ತನ್ನ ಸ್ವಂತ ಮನೆಯಲ್ಲಿ ವಾಸವಾಗಿದ್ದರೆ ಅಥವಾ ವಾಸವಾಗಿರುವಂತಹ ಮನೆಗೆ ಯಾವುದೇ ಬಾಡಿಗೆಯನ್ನು ಪಾವತಿಸದೇ ಇದ್ದರೆ ಆಗ HRAಗೆ ಯಾವ ಎಕ್ಸಂಪ್ಷನ್ನು ಸಿಕ್ಕೋದಿಲ್ಲ. ಪೂರ್ತಿ HRA ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಕ್ಲಿಯರ್? ಓಕೆ. ನೌ ಲೆಟ್ ಅಸ್ ಸಾಲ್ವ್ ಒನ್ ಪ್ರಾಬ್ಲಮ್. ಐ ಹ್ಯಾವ್ ಆಲ್ರೆಡಿ ಸೆಂಟ್ ದ ಪ್ರಾಬ್ಲಮ್ ಟು ದ ಗ್ರೂಪ್. Okay. You might have seen. Okay. From the following information, you are required to compute the
exempted and HRA, exempted and taxable HRA. Okay. Look at, there are two assessees. One is Mr. M, who is residing in Mumbai, and the other one is N, who is residing in Hubli. Okay. Basic salary for the year, DA, HRA received, actual rent paid. ಇದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ. ಕ್ಲಿಯರ್? ಈಗ ಇಲ್ಲಿ ನೋಡಿ, ಡಿ ಎ ಅಷ್ಟೇನೆ ಕೊಟ್ಟಿದೆ. ಡಿ ಎ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಥವಾ ಪಾರ್ಟ್ ಆಫ್ ದ ಫಾರ್ಮ್ಸ್ ಪಾರ್ಟ್ ಆಫ್ ದ ಸ್ಯಾಲ್ರಿ ಅಂತೇಳಿ ಏನು ಹೇಳಲಿಲ್ಲ. ಅಂದ್ರೆ ಹೀಗೆ ಏನು ಹೇಳಲಿಲ್ಲ ಅಂತಂದ್ರೆ ಅದರ ಅರ್ಥ ಡಿ ಎ ಡಸ್ ನಾಟ್ ಎಂಟರ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತೇಳಿ. ಹಾಗಾಗಿ ಯು ಶುಡ್ ನಾಟ್ ಇನ್ಕ್ಲೂಡ್ ಡಿ ಎ ಇನ್ ಬೇಸಿಕ್ ಸ್ಯಾಲರಿ ವೈಲ್ ಕ್ಯಾಲ್ಕುಲೇಟಿಂಗ್ exemption under section 1013A. ಓಕೆ, ನೋಡೋಣ ಈಗ. ಓಕೆ, ನೋಡಿ ಈಗ ಫಸ್ಟ್ ಕೇಸನ್ನು ನಾವು ತಗೊಂಡ್ರೆ, ಎಮ್ ಆಫ್ ಮುಂಬೈ, ಹೌಸ್ ರೆಂಟ್ ಅಲವೆನ್ಸ್ ರಿಸೀವ್ಡ್ ಈಸ್ 1,60,000. ಹೌಸ್ ರೆಂಟ್ ಅಲವೆನ್ಸ್ ರಿಸೀವ್ಡ್ 1,60,000 ಲೆಸ್ exempt under section 1013A. List of the following. Number one is actual HRA received. Okay. Actual HRA received is in the inner column 1,60,000. Number two, see the assessee resides in Mumbai. ಹಾಗಾಗಿ 40% ಆಫ್ ಸ್ಯಾಲ್ರಿ ಎಲ್ಲ ಎಷ್ಟು ತಗೊಳ್ಬೇಕು? 50% ಆಫ್ ಸ್ಯಾಲ್ರಿ. ಅಗೈನ್ ಸ್ಯಾಲ್ರಿ ಅಂತಂದ್ರೆ ನೋಡಿ, ಓನ್ಲಿ ಬೇಸಿಕ್ ಸ್ಯಾಲ್ರಿ ಆಯಿತು ಇಲ್ಲಿ. ಡಿ ಎ ಡಸ್ ನಾಟ್ ಎಂಟರ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ದೇರ್ ಫಾರ್ ಡಿ ಎ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಸ್ಯಾಲ್ರಿ. ಹಾಗಾಗಿ ಅವನ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ನೋಡಿ, 6 lakh ಇದೆ. ರೈಟ್? ಸೊ 6 lakhನ 50% ಅಂತಂದ್ರೆ ಎಷ್ಟಾಯಿತು? 3 lakh. ನಂತರ ಆಕ್ಚುವಲ್ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲ್ರಿ. Number 3, actual rent paid minus 10% of salary. Actual rent paid is given, you see, 72,000. Okay, minus 10% of salary. Salary for the purpose of HRA ಎಷ್ಟಾಯಿತು? ಓನ್ಲಿ ಬೇಸಿಕ್ ಸ್ಯಾಲ್ರಿ ಅಂತ ಹೇಳಿದ್ದೀನಿ, 6 lakh ಅಲ್ವಾ? 6 lakhನ 10% ಅಂದ್ರೆ ಎಷ್ಟಾಯಿತು? 60,000. ರೈಟ್? Therefore 72,000 minus 60,000, that is 12,000. ಈಗ ನೋಡಿ, 1,60,000, 3 lakh, 12,000. Out of these three, which is least? 12,000. Okay, so put 12,000 in the outer column. That means 12,000 is exempt from tax. So out of 1,60,000 HRA received, 12,000 is exempt from tax. Therefore, the taxable HRA is 1,48,000. Taxable HRA 1,48,000. Followed? Now look at the next case. N of Hubli. Okay. Look at the column actual rent paid. What is stated there? He resides in his own house. As we have already discussed, if the assessee stays or resides in his own house, entire HRA received becomes taxable. No exemption is available. Hagagi, in the case of N of Hubli, total HRA received 80,000 ಏನಿದೆಯಲ್ಲ, ಇದು fully taxable. Okay, so HRA is fully taxable as he resides in his own house. That means entire HRA rupees 80,000 received is taxable. Followed? Okay. ಇದೇ ರೀತಿಯಾಗಿ ಬುಕ್ನಲ್ಲಿ ಮುಂದಿನ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ, 42 ಇದೆ. ರೈಟ್? ಒಮ್ಮೆ ಈ ಪ್ರಾಬ್ಲಮನ್ನು ಈಗಲೇ ಸಾಲ್ವ್ ಮಾಡಿಬಿಡಿ. ಓಕೆ, ಒಂದು ಕೇಸ್ ಹೈದರಾಬಾದ್ ಇದೆ, ಮತ್ತೊಂದು ಡೆಲ್ಲಿ ಇದೆ. ಹೈದರಾಬಾದಿಗೆ ನಂಬರ್ 2ನಲ್ಲಿ
40% ಆಫ್ ಸ್ಯಾಲ್ರಿ, ಡೆಲ್ಲಿ ಆಗಿದ್ದರೆ 50% ಆಫ್ ಸ್ಯಾಲ್ರಿ ನೋಡ್ಕೊಳ್ಳಿ. ಅಗೈನ್ ಇಲ್ಲಿ ಕೂಡ ಡಿಯರ್ನೆಸ್ ಅಲವೆನ್ಸ್ ಕೊಟ್ಟಿದೆ, ಆದರೆ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಏನೂ ಕೊಟ್ಟಿಲ್ಲ. ಹಾಗಾಗಿ ಸ್ಯಾಲ್ರಿ ಮೀನ್ಸ್ ಓನ್ಲಿ ಬೇಸಿಕ್ ಸ್ಯಾಲರಿ. ಓಕೆ, ಸೊ ಇದನ್ನು ತೆಗೆದುಕೋ, ಈ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿ. ಜೊತೆಗೆ ಕ್ಲಾಸ್ ರೂಮ್ನಲ್ಲಿ ಮಾಡಿದಂತಹ ಪ್ರಾಬ್ಲಮ್ಸಿನ ಮೇಲೆ ಒಂದು ಕಣ್ಣನ್ನು ಈಗಲೇ ತಕ್ಷಣ ಹಾಯಿಸಿಬಿಡಿ. ಓಕೆ, ಹಾಂ, ನೆನಪಿನಲ್ಲಿ ಇಟ್ಕೊಂಡಿರಿ. ಈಗ ಸೆಕ್ಷನ್ 10 ಎಕ್ಸೆಂಪ್ಟೆಡ್ ಇನ್ಕಮ್ನಲ್ಲಿ ನಾವು ಎರಡನ್ನ ಡಿಸ್ಕಷನ್ ಮಾಡಿದ್ವಿ, ಒಂದು ಗ್ರ್ಯಾಚುಯಿಟಿ ಮತ್ತೊಂದು HRA. ಇವೆರಡರಲ್ಲಿ ಯಾವುದಾದ್ರೂ ಒಂದು 5 ಮಾರ್ಕ್ಸಿಗೆ ನಿಮಗೆ ಬಿದ್ದೇ ಬೀಳುತ್ತೆ. ಸೆಕ್ಷನ್ ಬಿ ನಲ್ಲಿ ಗ್ರ್ಯಾಚುಯಿಟಿ ಇರುತ್ತೆ, ಇಲ್ಲ HRA ಇರುತ್ತೆ. ಪರ್ಫೆಕ್ಟ್ ಆಗಿರಿ, ರೈಟ್? ಅಥವಾ ಈ ಎರಡೂ ಕೂಡ ಸೆಕ್ಷನ್ ಬಿ ನಲ್ಲಿ ನಿಮಗೆ ಎರಡೂ ಪ್ರಾಬ್ಲಮ್ ಸಿಗುವಂತ ಸಾಧ್ಯತೆ ಇದೆ. ಒಂದು ಗ್ರ್ಯಾಚುಯಿಟಿ ಮತ್ತೊಂದು HRA ಎರಡೂ ಸಿಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇವೆರಡನ್ನ ಸರಿಯಾಗಿ ನೋಡ್ಕೊಳ್ಳಿ. ಇದನ್ನು ಬಿಟ್ಟು ನೋಡಿ, ನಾನು ಉಳಿದಿದ್ದನ್ನು ಮಾಡಿಸಿದ್ದೇನೆ ನಿಮಗೆ, ಕಮ್ಯುಟೇಷನ್ ಆಫ್ ಪೆನ್ಷನ್ನು ಎಟ್ಸೆಟ್ರಾ, ಅದ್ರ ಬಗ್ಗೆ ನೀವು ಅಷ್ಟು ಗಮನ ಕೊಡೋದು ಬೇಕಾಗಿಲ್ಲ. ಇವೆರಡರ ಮೇಲೆ ಗ್ರ್ಯಾಚುಯಿಟಿ ಮತ್ತು HRAಯನ್ನು ಸರಿಯಾಗಿ ನೋಡ್ಕೊಳ್ಳಿ, ರೈಟ್? ಇವೆರಡರಿಂದ ನಿಮಗೆ ಸೆಕ್ಷನ್ ಬಿ ಅಲ್ಲಿ ಕನಿಷ್ಠ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ, so we shall continue in the next class. Thank you.